ನನಗೆ ನಾನು ನಿಲ್ಲಬೇಕನ್ನೋ ಆಸೆ ಏನು ಇರಲಿಲ್ಲ. ಅವರು ಘೋಷಣೆ ಮಾಡಿದ್ರು ನಮ್ಮ ಕಾಂಗ್ರೆಸ್ ಪರವಾಗಿ ಯಲವಳ್ಳಿ ರಮೇಶಣ್ಣವರು ನಮ್ಮ ಅಭ್ಯರ್ಥಿಯವರು ಅಂತಂತ. ಅವರು ಯಾವಾಗ ಹೇಳಿದ್ರು ನಾನು ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿ ಪ್ರಯತ್ನ ಮಾಡಿದೆ. ಆದರೆ ಕೆಲವು ಮತಗಳ ಅಂತರದಲ್ಲಿ ಸೋತೆ. ಆದರೂ ಕೂಡ ವಿಶೇಷವಾಗಿ ಕಾಳಜಿ ವಹಿಸಿ ಅವರು CM ಲೆವೆಲ್ವರೆಗೂ ಹೋಗಿ ಅವರು ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ನನ್ನ ರೈತರ ಸೇವೆನ ಅವ್ರು ಕೊಟ್ಟಂಥ ಗೌರವಕ್ಕೆ ನನ್ನ ಗೌರವ ಹೆಚ್ಚಿಲ್ಲ. ಇವತ್ತು ಪ್ರದೀಪ್ ಈಶ್ವರ್ MLA ಅವ್ರ ಗೌರವ ಹೆಚ್ಚಿದೆ ಈ ತಾಲೂಕಲ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ಜನಸೇವೆ ನಾನು ಮಾಡ್ತೇನೆ ಅಷ್ಟೇ. ಈಗ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಕೂಡ ಆಗಿದ್ರೆ ಅದರಲ್ಲಿ ಅದು ಸರ್ಕಾರ ಶಾಸಕರಿಗೆ ಬಿಟ್ಟು ವಿಚಾರ. ಅದ್ರ ಬಗ್ಗೆ ನಾನೇನು ಹೇಳೋದು. ಮಾತಾಡ್ತಾ ಭಾವುಕರಾದ್ರಿ ಅವರ ಋಣವನ್ನು ಅವರು ಒಂದು ನಂಬಿಕೆಯನ್ನು ಉಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಹೌದೌದು, ಅದು ಮಾಡ್ತೀನಿ. ಯಾಕೆ ಸರ್, ಯಾಕೆ ಭಾವುಕರಾಗಿದ್ದಕ್ಕೆ? ಏನೀಗ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಸಂತೋಷಕ್ಕೆ, ಆನಂದಕ್ಕೋಸ್ಕರ. ಯಾವ ರೀತಿ ಕೆಲಸವನ್ನು ಎಕ್ಸೆಪ್ಟ್ ಮಾಡ್ಬೋದು ಸರ್ ನಿಮ್ಮಿಂದ ಸಂಘದಲ್ಲಿ? ನಾನು ರೈತರದ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಹೋರಾಟ ಮಾಡ್ತೀನಿ. ಅಲ್ಲಿ ಕಮಿಟಿಯಲ್ಲಿ ಹೋಗ್ಬಿಟ್ಟು ನಾನು ಮ್ಯಾಕ್ಸಿಮಮ್ ಹೋರಾಟ ಮಾಡಿ ಇವತ್ತು ಭಾಳಷ್ಟು ಸಮಸ್ಯೆಗಳಿದೆ. ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ಸಮಸ್ಯೆಗಳು ಭಾಳಷ್ಟಿದೆ. ಆಮೇಲೆ ಈ ರೈತರಿಗೆ ಏನು ಸಿಗ್ತಾ ಇಲ್ಲ, ಇವನ್ ಸಗಣಿ ಉಳಿತಾ ಇಲ್ಲ. ಹಾಗಾಗಿ ಅವ್ರಿಗೆ ನ್ಯಾಯವಾದ ಒಂದು ಬೆಲೆ ಸಿಗುವಂಗೆ ಹೋರಾಟವನ್ನು ಮಾಡಿ ಪ್ರಯತ್ನ ಮಾಡ್ತೇನೆ. ಸಮಸ್ಯೆಗಳು ಭಾಳ ಇದೆ, ಅದೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಎಲೆಕ್ಷನ್ ನಿಲ್ಲಬೇಕಾದ್ರೇ ಆ ಸಮಸ್ಯೆಗಳೆಲ್ಲ ತಿಳ್ಕೊಂಡಿದ್ದೀನಿ. ಅದು ನಿವಾರಣೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.